ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದೇವಿ ಅಂತ ಪದ್ಮಜ ಕೂಗಿದಾಗ ದೇವಿ ಓಡಿ ಬರ್ತಾಳೆ. ರಚನನ್ನು ಕೇಳಿಸ್ಕೊಂಡು ಅತ್ತೆ ಕೂಗ್ತಿದ್ದಾರೆ. ಸಪೋಸ್ ನೋಟ್ ಬೈ ಫೋಟೋನ ಅವಳಿಗೆ ತೋರಿಸ್ಬಿಟ್ರೆ ಡೂಪ್ಲಿಕೇಟ್ ಕೀ ಇರೋ ವಿಚಾರ ಎಲ್ರಿಗೂ ಗೊತ್ತಾಗುತ್ತೆ, ನಾನು ಸಿಕ್ಕಾಕೋತೀನಿ, ಏನು ಮಾಡೋದು ಇವಾಗ ಅಂತ ರಚನನ್ನು ಓಡಿ ಬರ್ತಾ ಇರುವಾಗ ಈಚೆ ರಾಣಾ ಮತ್ತು ಕಪಿಲ್ ಆಫೀಸ್ ಕ್ಯಾಬಿನಲ್ಲಿ ಗ್ಲಾಸಲ್ಲಿ ಡ್ರಿಂಕ್ಸ್ ಹಾಕ್ಕೊಂಡು ಚೆಸ್ ಅಂತ ಕುಡಿತಾ ಇರುವಾಗ ಜೀವ ಬಂದು ಡೋರ್ ಹತ್ರ ನಿಂತ್ಕೊಂಡು ಟಕ್ ಟಕ್ ಅಂತ ಬಡಿತಾನೆ. ಆಗ ರಾಣಾ ಜೀವನ ನೋಡಿ, ಏಯ್ ಸೇಲ್ಸ್ ಮ್ಯಾನ್, ನಾನಿನ್ನ ಕರೀಲಿಲ್ವಲ್ಲ ಮತ್ತ್ಯಾಕೋ ಬಂದೆ ಅಂತಾನೆ. ಸೇಲ್ಸ್ ಮ್ಯಾನ್ ಅಲ್ಲಣ್ಣ, ಮನೆ ಕೆಲಸಕ್ಕೆ ಅಂತ ಅಡ್ವಾನ್ಸ್ ಕೇಳ್ಕೊಂಡು ಬಂದಿರ್ತಾನೆ, ಚಿಲ್ಲರೆ ಇಲ್ವೋ, ನಾಳೆ ಬಾ ನೋಡೋಣ ಅಂತಾನೆ ಕಪಿಲ್. ಆಗ ಜೀವ ರಾಣಾ ಹತ್ರ ಬಂದು ನಿಂತ್ಕೊಂಡು ಸೈಡ್ಗೆ ಬರೋ ಅಂತಾನೆ. ಯಾಕೆ ಅಂತಾನೆ ರಾಣಾ. ಹೇಳಿದ್ನಲ್ಲ ಸೈಡ್ಗೆ ಬರೋ ಅಂತಾನೆ ಜೀವ. ಯಾಕೆ ಅಂತ ನಿಂತ್ಕೋತಾನೆ ರಾಣಾ. ಬಾರೋ ಈಚೆಗೆ ಅಂತ ಅವನ್ನ ತಳ್ಳಿ ಸೀಟಲ್ಲಿ ಜೀವ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಕಾಲನ್ನು ಅಲ್ಲಾಡಿಸ್ತಾನೆ. ಏಯ್, ಅದು ಕಂಪ್ನಿ CEO ಕೂತ್ಕೊಳ್ಳೋ ಸೀಟು, ನಾನು ಕೂತ್ಕೊಳ್ಳೋ ಸೀಟು ಅಂತಾನೆ ರಾಣಾ. ನೀನು ಆಫ್ಟರ್ ಆಲ್ ಸೇಲ್ಸ್ ಮ್ಯಾನ್, ಎದ್ದೇಳೋ ಮೇಲೆ ಅಂತಾನೆ ಕಪಿಲ್. ಆಗ ಒಂದು ಲೆಟ್ರನ್ನ ತೆಗೆದು ರಾಣಾ ಮುಖಕ್ಕೆ ಬಿಸಾಕ್ತಾನೆ ಜೀವ. ಕಪಿಲ್ ಅದನ್ನು ಎತ್ಕೊಂಡು ಏನೋ ಇದು ಅಂತಾನೆ. ಚಿನ್ನ, ಅದು ನಿನಗೆ ಅರ್ಥ ಆಗಲ್ಲ, ನಿನ್ನ ಬಾಸ್ ರಾಣಾ ಕೊಡು ಅಂತಾನೆ ಜೀವ. ರಾಣಾ ಲೆಟರ್ ನೋಡುವಾಗ ಏನು ಇದೆ ಅಣ್ಣ ಲೆಟರಲ್ಲಿ ಅಂತಾನೆ ಕಪಿಲ್. CEO ಸೀಟಿಂದ ಶ್ರೀಯುತ ರಾಣಾ ಅವರನ್ನು ಕಿತ್ತಾಕಲಾಗಿದೆ. ಮಿಸ್ಟರ್ ರಾಣಾ ಅವರ ಜಾಗಕ್ಕೆ ಶ್ರೀ ಸಂಜೀವ ರಾಘವಚಂದ್ರ ಅವರನ್ನು ನೇಮಿಸಲಾಗಿದೆ ಅಂತಾನೆ. ಏಯ್, ನನ್ನ ಸೀಟಿಂದ ತೆಗೆಯೋದಕ್ಕೆ ನೀನ್ಯಾರೋ, ನಿನಗೇನೋ ಪವರ್ ಇದೆ ಅಂತಾನೆ ರಾಣಾ. ಗುಡ್ ಪಾಯಿಂಟ್, ಖಂಡಿತವಾಗ್ಲೂ ನನಗೆ ಪವರ್ ಇಲ್ಲ, ಆದರೆ ಈ ಸಂಸ್ಥೆಯ ಓನರ್ ಕೃಷ್ಣ ಸಂಜೀವಚಂದ್ರ ಅವರಿಗಿದೆ, ಅವ್ರ ಗಾರ್ಡಿಯನ್ ರಚನಾ ಸಂಜೀವಚಂದ್ರ ಅವರಿಗಿದೆ, ಅವರೇ ನನ್ನನ್ನು ಈ ಸ್ಥಾನಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತಾನೆ ಜೀವ. ನಾನಿದನ್ನು ಒಪ್ಪೋದಿಲ್ಲ ಅಂತಾನೆ ರಾಣಾ. ನಿನ್ನ ಒಪ್ಪಿಗೆ ಯಾರಿಗೆ ಬೇಕೋ, ನಿಮ್ಮ ಡೆಸಿಗ್ನೇಷನ್ ಏನು ಅನ್ನೋದನ್ನು ನಾನು ಯೋಚನೆ ಮಾಡಿ ಹೇಳ್ತೀನಿ, ಅಲ್ಲಿವರೆಗೆ ಎಲ್ಲರ ಥರ ಕೆಲಸ ಮಾಡ್ತಾ ಇರಿ ಅಂತಾನೆ ಜೀವ. ಇವನಿಗೊಂದು ಗತಿ ಕಾಣಿಸ್ಬೇಕು ಕಪ್ಪು ಅಂತ ರಾಣಾ ಹೋಗುವಾಗ, ಏಯ್, ಈ ಗ್ಲಾಸನ್ನು ತೊಳೆದಿಡಿ, ಇನ್ನೊಂದು ಸಲ ಈ ಥರ ಸೀನ್ ಏನಾದರೂ ನಾನು ನೋಡಿದೆ ಅಂದ್ಕೊಳ್ಳಿ ಅಂತಾನೆ ಜೀವ. ಕಪಿಲ್ ಎಲ್ಲನೂ ತೊಗೊಂಡು ಹೋಗ್ತಾನೆ. ನಂತರ ಹೊರಗಡೆ ಬಂದ ಜೀವ ರಾಣಾ ಕಪಿಲ್ಗೆ ಚಿಟಿಕೆ ಹೊಡೆದು ನಿಲ್ಲಿಸ್ತಾನೆ. ನನ್ನ ಫ್ಯಾಮಿಲಿಗೆ ಬಂದು ಅನೌನ್ಸ್ಮೆಂಟ್ ಇದೆ ಅಂತಾನೆ. ಎಲ್ಲರೂ ಬರ್ತಾರೆ, ಇನ್ಮೇಲೆ ಶ್ರೀವಾರಿ ಜ್ಯುವೆಲರ್ಸ್ಗೆ CEO ರಾಣಾ ಅಲ್ಲ, ಸಂಜೀವ ರಾಘವಚಂದ್ರ. ನೀವೆಲ್ಲರೂ ನನ್ನ ಕುಟುಂಬ, ನನ್ನ ಜೊತೆಗೆ ಇರ್ತೀರಾ, ಎಲ್ಲರ ಲೆಟರ್ನ ಅಂತ ಜೀವ ಅಂದಾಗ ಎಲ್ಲರೂ ವಾಪಸ್ ಕೊಡ್ತಾರೆ. ಅದನ್ನು ಜೀವ ಹರಿದು ರಾಣಾ ಕಪಿಲ್ ಮುಖದ ಮೇಲೆ ಬಿಸಾಕ್ತಾನೆ. ಎಲ್ಲರೂ ಖುಷಿಯಿಂದ ನಗ್ತಾರೆ. ಈಚೆ ದೇವಿ ಪದ್ಮಜ ರೂಮಿಗೆ ಹೋಗುವಾಗ ರಚನಾ ಅಲ್ಲಿ ಅಡ್ಡ ನಿಂತ್ಕೊಂಡು ರೂಮ್ ಕಡೆನೇ ನೋಡ್ತಾಳೆ. ದೊಡ್ಡಮ್ಮ ಬಂದೆ ಅಂತ ದೇವಿ ಪದ್ಮಜ ಹತ್ರ ಬರ್ತಾಳೆ. ಅಷ್ಟರಲ್ಲಿ ಪದ್ಮಜ ಫೋಟೋನ ದಿಮ್ ಅಡಿಗೆ ಇಟ್ಟಿರ್ತಾರೆ. ದೊಡ್ಡಮ್ಮ ಏನಾಯಿತು ಅಂತಾಳೆ ದೇವಿ. ಯಾರೋ ಬಂದ ಹಾಗಾಗಿ ತುಂಬ ಭಯ ಆಯಿತು ದೇವಿ ನನಗೆ ಅಂತಾರೆ ಪದ್ಮಜ. ನಮ್ಮ ರೂಮಿಗೆ ನನ್ನನ್ನು ರೂಪಿಣಿನ ಬಿಟ್ಟರೆ ಇನ್ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಕೋಣೆ ಕೀ ನನ್ನ ಹತ್ರ ಮಾತ್ರ ಇದೆ. ಕೆಟ್ಟ ಕನಸೇನಾದರೂ ಬಿತ್ತ ಅಂತಾಳೆ ದೇವಿ. ಏನೋ ಗೊತ್ತಿಲ್ಲ, ಎದ್ದ ತಕ್ಷಣ ಒಂಥರ ಭಯ ಆಯಿತು ನನಗೆ ಅಂತಾರೆ ಪದ್ಮಜ. ದೊಡ್ಡಮ್ಮ, ಇದು ನಿಮ್ಮ ಮನೆ, ನಿಮಗೆ ಹಾನಿ ಮಾಡೋರು ಯಾರೂ ಇಲ್ಲ ನೋಡಿ, ನೀವು ಏನು ಯೋಚನೆ ಮಾಡದೆ ಆರಾಮಾಗಿ ರೆಸ್ಟ್ ಮಾಡಿ, ನಾನು ಆಮೇಲೆ ನಿಮಗೆ ತಿಂಡಿ ತರ್ತೀನಿ ಅಂತ ರೂಮ್ ಲಾಕ್ ಮಾಡಿಕೊಂಡು ದೇವಿ ಹೋಗ್ತಾಳೆ. ಆಗ ರಚನಾ ರೂಮ್ ಡೋರ್ ಹತ್ರ ನಿಂತ್ಕೊಂಡು ಅತ್ತೆ ಅಂತ ಡೋರ್ನ ಬಡಿತಾ ಥ್ಯಾಂಕ್ ಯು ಅತ್ತೆ ಅಂತ ವಾಪಸ್ ಹೋಗುವಾಗ ಪದ್ಮಜನು ಡೋರ್ ಹತ್ರ ಬಂದು ಟಕ್ ಟಕ್ ಅಂತ ಡೋರನ್ನು ಬಡಿತಾರೆ. ಆಗ ರಚನಾ ವಾಪಸ್ ತಿರುಗಿ ಅತ್ತೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ವಾಪಸ್ ಡೋರ್ ಹತ್ರ ಬಂದು ಅತ್ತೆ, ನಿಮ್ಮನ್ನು ಆದಷ್ಟು ಬೇಗ ಈ ಕತ್ಲೆ ಕೋಣೆಯಿಂದ ಹೊರಗಡೆ ಕರ್ಕೊಂಡು ಬರ್ತೀನಿ, ನೀವು ಧೈರ್ಯವಾಗಿರಿ ಅಂತ ಹೋಗ್ತಾಳೆ. ಪದ್ಮಜ ಖುಷಿಯಿಂದ ನಗ್ತಾ ವಾಪಸ್ ಬಂದು ಗಂಡನ ಫೋಟೋನ ತಗೊಂಡು ನೋಡ್ತಾರೆ. ಈಚೆ ಶ್ರೀವಾರಿ ಜ್ಯುವೆಲರಲ್ಲಿ ಕೆಲಸ ಮಾಡೋ ಒಬ್ಬ ಲೇಡಿ ಮಗಳು ಸ್ಕೂಲ್ ಬಿಟ್ಟು ಅಲ್ಲಿಗೆ ಬರ್ತಾಳೆ. ಇವಾಗ ಬಂದ್ಯಾ ಅಂತಾರೆ ಅಮ್ಮ. ಅವತ್ತು ಟೆಸ್ಟ್ ಇಲ್ವಲ್ಲ, ಇವತ್ತು ಬರ್ಸಿದ್ರು ಅಂತಾಳೆ ಮಗಳು. ಚೆನ್ನಾಗಿ ಬರ್ದಿಯಾ ಅಂತ ಅಮ್ಮ ಅಂದಾಗ ಔಟ್ ಆಫ್ ಔಟ್ ಬರುತ್ತಮ್ಮ ಅಂತಾಳೆ ಮಗಳು. ನಾನು ಫೋನಲ್ಲಿ ಹೇಳ್ತಿದ್ನಲ್ಲ, ನಮ್ಮ ಹೊಸ ಬಾಸು ಅವರೇ, ಸಂಜೀವ ರಾಘವಚಂದ್ರ ಅಂತ ಅಂತಾರೆ ಅಮ್ಮ. ಹೌದಾ, ಮಾತಾಡ್ಸ್ಕೊಂಡು ಬರ್ತೀನಿ ಅಂತಾಳೆ ಮಗಳು. ಈಚೆ ಜೀವ ಸುಧಾಕರ್ ಹತ್ರ, ನಾನು ಮನೆಗೆ ಹೋಗ್ತಿದ್ದೀನಿ, ಆಫೀಸ್ ಕ್ಲೋಸ್ ಆಗೋ ಟೈಮ್ಗೆ ವಾಪಸ್ ಬರ್ತೀನಿ, ವ್ಯಾಪಾರ ನೋಡ್ಕೋತೀರಿ ಅಂತಾನೆ. ಆಗ ಆ ಹುಡುಗಿ ಬಂದು ಜೀವನ ಹತ್ರ, ಐ ಆಮ್ ಸೋನಿ, ಅಲ್ಲಿದ್ದಾರಲ್ಲ ಅವ್ರ ಮಗಳು ಅಂತಾಳೆ. ನೈಸ್ ಟು ಮೀಟ್ ಯು ಅಂತಾನೆ ಜೀವ. ಅಂಕಲ್ ಕೂತ್ಕೊಳ್ಳಿ ಅಂತಾಳೆ ಸೋನು. ಜೀವ ಕೂತ್ಕೋತಾನೆ. ನೀವು ಇವತ್ತು ನಮ್ಮ ಅಮ್ಮಂಗೆ ಸಂಬಳ ಹಾಕಿದ್ರಂತೆ, ಅಮ್ಮ ಫೀಸ್ ಕಟ್ಟಿ ನನ್ನನ್ನು ಕೂಡಲೇ ಸ್ಕೂಲಿಗೆ ಕಳಿಸಿದ್ರು, ಎಷ್ಟು ಸಂತೋಷ ಆಯಿತು ಗೊತ್ತಾ, ಥ್ಯಾಂಕ್ ಯು ಅಂಕಲ್ ಅಂತಾಳೆ ಸೋನು. ನೀನು ಒಳ್ಳೆ ಮಾಡಿ ಓದಬೇಕು ಅಂತ ಜೀವ ಅಂದಾಗ, ನಾನು ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೊಗೊಂಡಿದ್ದೀನಿ ಅಂತಾಳೆ ಸೋನು. ದೊಡ್ಡೋಳಾದ ಮೇಲೆ ಏನಾಗಬೇಕು ಅಂದ್ಕೊಂಡಿದ್ಯಾ ಅಂತಾನೆ ಜೀವ. ಕಲೆಕ್ಟರ್ ಅಂತಾಳೆ ಸೋನು. ಸುಧಾಕರ್, ಈ ಮಗು ಎಲ್ಲಿವರೆಗೆ ಓದಬೇಕು ಅಂದ್ಕೊಳ್ಳುತ್ತೋ ಅಲ್ಲಿವರೆಗಿನ ಎಲ್ಲ ವಿದ್ಯಾಭ್ಯಾಸದ ಖರ್ಚನ್ನು ಜಗದೀಶ್ ಚಂದ್ರ ಫೌಂಡೇಶನ್ ನೋಡ್ಕೊಳುತ್ತೆ, ಅದರ ಫಾರ್ಮಾಲಿಟೀಸ್ನೆಲ್ಲ ನಾಳೆನೇ ಮುಗಿಸ್ಬಿಡಿ ಪುಟ್ಟ, ನಾನು ಮನೆಗೆ ಹೋಗ್ತಿದ್ದೀನಿ ಬಾಯ್ ಅಂತಾನೆ ಜೀವ. ಅಷ್ಟರಲ್ಲಿ ಆ ಮಗು ಅವನಿಗೆ ಒಂದು ಕಿಸ್ ಕೊಟ್ಟಿರುತ್ತೆ. ಆಗ ಸೋನು, ಅಮ್ಮ ಬಾಸ್ ಹತ್ರ ಏನು ಮಾತಾಡಿದೆ ಅಂತಾರೆ.
ಅಮ್ಮ ಇನ್ಮೇಲೆ ನನ್ನ ಎಜುಕೇಷನ್ನ ಖರ್ಚನ್ನು ಬಾಸ್ ನೋಡ್ಕೋತಾರಂತೆ ಅಂತಾಳೆ ಸೋನು. ಆಗ ಇನ್ನೊಬ್ಬರು ಒಂದು ರೋಸನ್ನು ಕೊಟ್ಟು ಇದನ್ನು ಬಾಸ್ಗೆ ಕೊಟ್ಟು ಅಮ್ಮನ ಕಡೆಯಿಂದ ಥ್ಯಾಂಕ್ಸ್ ಹೇಳು ಅಂತಾರೆ. ಸರಿ ಅಂತ ಸೋನು ಬರ್ತಾಳೆ. ಈಚೆ ಸುಧಾಕರ್ ಹತ್ರ ದೇವಿ ಫೋನಲ್ಲಿ ಸಂಜೀವಣ್ಣ ಇಷ್ಟು ಬೇಗ ಮನೆಗೆ ಹೊರಟ್ನಾ ಅಂತಾಳೆ. ಹೌದು ಮೇಡಮ್, ನೀವು ಹೇಳಿದ್ರಿ ಅಂತ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಆಗಾಗ ಅವರಿಗೆ ಮನೆಯಿಂದ ಕಾಲ್ಸ್ ಬರ್ತಾಯಿತ್ತು. ರೆಡಿಯಾಗಿರೋ, ಮನೆಯಿಂದ ಹೊರಡೋಣ ಅಂತಿದ್ರು ಅಂತಾನೆ ಜೀವ. ನಾನು ನೋಡ್ಕೋತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ದೇವಿ. ಆಗ ದೇವಿ ಅಮ್ಮ ಅಮ್ಮ ಅಂತ ಕೂಗ್ತಾಳೆ. ಏನು ದೇವಿ ಅಂತ ಕನಕಾಂಬರಿ ಬರ್ತಾರೆ. ಸಂಜೀವ ಆಫೀಸಿಂದ ಮನೆಗೆ ಹೊರಟನಂತೆ ಅಂತಾಳೆ ದೇವಿ. ಏನಿವಾಗ ಬಾಗಿಲಲ್ಲಿ ನಿಂತು ಸ್ವಾಗತ ಮಾಡಬೇಕಾ ಅಂತಾರೆ ಕನಕಾಂಬರಿ. ಮೊದಲು ನಾನು ಹೇಳಿದ್ದನ್ನು ಕೇಳಿಸ್ಕೊ. ನಮಗೆ ಗೊತ್ತಾಗದೇ ಇರೋ ಹಾಗೆ ರಚನಾ ಶೂಟಿಂಗ್ಗೆ ಹೋಗ್ತಿದ್ದಾಳೆ. ಕೃಷ್ಣ, ಸಂಜೀವ, ರಚನಾ ಇವ್ರು 3 ಜನ ಔಟಿಂಗಿಗೆ ಹೋಗ್ತಿದ್ದೀವಿ ಅಂತ ನಾಟಕ ಮಾಡಿಕೊಂಡು ರಚನನ್ನ ಕರ್ಕೊಂಡು ಶೂಟಿಂಗಿಗೆ ಲೊಕೇಶನ್ಗೆ ಹೋಗ್ತಿದ್ದಾರೆ ಅಂತ ನನಗೆ ಅನುಮಾನ ಇದೆ ಅಂತಾಳೆ ದೇವಿ. ಹೋಗಲಿ, ಅದೇ ತಾನೇ ನಮಗೆ ಬೇಕಾಗಿರೋದು. ಈ ಮನೆ ರೂಲ್ಸ್ ಮೀರಿದರೆ ಭಯಂಕರ ಶಿಕ್ಷೆ ಆಗುತ್ತಲ್ವಾ. ಅವಳಾಗೆ ಅವಳೆ ಶಿಕ್ಷೆ ಕೊಡಿ ಅಂತ ನಮ್ಮ ಟ್ರ್ಯಾಪ್ಗೆ ಬಿದ್ದರೆ ಏನು ಮಾಡೋಕ್ಕಾಗುತ್ತೆ. ಈ ಸಲ ಅವಳನ್ನು ಹೇಗೆ ರುಬ್ತೀನಿ ಅಂತ ನೋಡ್ತಿರು ಅಂತಾರೆ ಕನಕಾಂಬರಿ. ರುಬ್ಬೋದೆಲ್ಲ ಅಲ್ಲಿರಲಿ, ಮೊದಲು ಅವಳನ್ನು ತಡಿ. ಬರ್ತೀನಿ ಅಂತ ಒಬ್ಬರಿಗೆ ಮಾತು ಕೊಟ್ಟ ಮೇಲೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಅಸಹಾಯಕತೆ, ಫ್ರಸ್ಟ್ರೇಷನ್, ನೋವು ಇದೆಲ್ಲ ಅವಳು ಅನುಭವಿಸ್ಬೇಕು ಅಂತಾಳೆ ದೇವಿ. ಈ ಐಡಿಯಾ ಏನೋ ಚೆನ್ನಾಗೇ ಇದೆ ದೇವಿ. ಒಂದು ಕೆಲಸ ಮಾಡ್ತೀನಿ, ನಾನು ಈಗಲೇ ಭಾಮಿನಿ ಹತ್ರ ಮಾತಾಡ್ತೀನಿ. ನಾನು ಭಾಮಿನಿ ಸೇರಿಕೊಂಡು ಅವಳು ಹೊರಗಡೆ ಹೋಗದೇ ಇರೋ ಹಾಗೆ ಆಟ ಆಡ್ತೀವಿ ಅಂತಾರೆ ಕನಕಾಂಬರಿ. ಔಟಿಂಗ್ ಅಂತ ಸಂಜೀವ ಅವರನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅಂತಾಳೆ ದೇವಿ. ಆಗೇನು ಮಾಡೋದು ಅಂತಾಳೆ ಕನಕಾಂಬರಿ. ನಾವು ಬರ್ತೀವಿ ಅಂತ ನೀನು ಚಿಕ್ಕಮ್ಮ ಅವ್ರ ಗಾಡಿ ಹತ್ತಿ ಅಂತಾಳೆ ದೇವಿ. ಇದನ್ನು ನಾನು ನೋಡ್ಕೋತೀನಿ ದೇವಿ ಅಂತ ಕನಕಾಂಬರಿ ಹೋಗ್ತಾರೆ. ಈಚೆ ರಚನಾಗೆ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ. ಹಲೋ ಸರ್, ನಾವು ಶೂಟಿಂಗಿಗೆ ಬರ್ತಾ ಇದ್ದೀವಿ. ಡೋಂಟ್ ವರಿ. ಕಾರ್ ಕಳಿಸೋದು ಬೇಡ ಸರ್. ನಾವು ಬರೋದು ಮನೆಯವರಿಗೆ ಗೊತ್ತಾಗೋದು ಬೇಡ. ನೀವೇನೂ ವರಿ ಮಾಡಬೇಡಿ. ನಾವು ಆನ್ ದಿ ಟೈಮ್ ಸೆಟ್ಟಲ್ಲಿ ಇರ್ತೀವಿ. ಬಾಯ್ ಅನ್ನುವಾಗ ಜೀವ ಕಾಲ್ ಮಾಡಿ ಹಾಯ್ ರಚ್ಚು ಅಂತಾನೆ. ಹೋ ಜೀವ ಹೇಳಿ ಅಂತಾಳೆ ರಚನಾ. ಆಫೀಸ್ ಮುಗೀತು, ಆಫೀಸಿಂದ ಹೊರಡ್ತಿದ್ದೀನಿ. ನೀನು ಕೃಷ್ಣ ರೆಡಿ ಇರಿ, ಬಂದು ಶೂಟಿಂಗಿಗೆ ಕರ್ಕೊಂಡು ಹೋಗ್ತೀನಿ ಬಾಯ್ ಅಂತ ಜೀವ ಬಂದು ಕಾರಲ್ಲಿ ಕೂತ್ಕೋತಾನೆ. ಆಗ ಸೋನು ಓಡಿ ಬಂದು ಅಂಕಲ್ ಅಂಕಲ್ ಅಂತ ಕರೀತಾಳೆ. ಅವಳ ಅಮ್ಮ ಇಬ್ಬರು ಬಂದು ನೋಡ್ತಾ ಇರ್ತಾರೆ. ಜೀವ ರೋಡಿಂದ ಆಚೆ ಇರ್ತಾನೆ. ಪುಟ್ಟ ಬರಬೇಡ, ವೆಹಿಕಲ್ಸ್ ಬರ್ತಿದೆ, ಅಲ್ಲೇ ಇರು ಅಂತ ಜೀವ ಎಷ್ಟೇ ಹೇಳಿದ್ರು ಕೇಳದೆ ಸೋನು ಹೋಗ್ತಿರ್ತಾಳೆ. ಅಮ್ಮ ಸಹ ಕೂಗ್ತಿರ್ತಾರೆ ಸೋನು ಹೋಗಬೇಡ ಅಂತ. ಆದರೆ ಅವಳು ಕೇಳಲ್ಲ. ಒಂದು ಕಾರ್ ಬಂದು ಅವಳನ್ನು ಆಕ್ಸಿಡೆಂಟ್ ಮಾಡುತ್ತೆ. ಈಚೆ ರಚನಾ ರೂಮಲ್ಲಿ ಬಟನ್ನ ತೆಗೆದಿಡುವಾಗ ಕೃಷ್ಣ ಬರ್ತಾಳೆ. ಬೇಗ ರೆಡಿ ಆಗೋಣ ಅಂತಾಳೆ ರಚನಾ. ಎಲ್ಲಿಗೆ ಅಂತಾಳೆ ಕೃಷ್ಣ. ನಾವು ಶೂಟಿಂಗಿಗೆ ಹೋಗ್ತಿದ್ದೀವಿ ಅಂತಾಳೆ ರಚನಾ. ಶೂಟಿಂಗಿಗ ಅಂತ ಕೂಗ್ತಾಳೆ ಕೃಷ್ಣ. ಕಿರ್ಚಬೇಡ, ನಾವು ಹೋಗ್ತಾ ಇರೋದು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅಂತೆಲ್ಲ ರಚನಾ ಹೇಳ್ತಾಳೆ. ಹೌದಾ, ಮಜಾ ಇರುತ್ತೆ ಅಂತಾಳೆ ಕೃಷ್ಣ. ಆಗ ಭಾಮಿನಿ ಬಂದು ಬೆಡ್ ಮೇಲಿರೋ ಬಟ್ಟೆನ ನೋಡ್ತಾ ಎಲ್ಲಿಗೂ ಹೊರಟ ಹಾಗಿದೆ ಅಂತಾರೆ. ಇಲ್ಲ ಅತ್ತೆ ಅಂತಾಳೆ ರಚನಾ. ಮತ್ತು ಸೀರೆ ಅಂತಾರೆ ಭಾಮಿನಿ. ಮಡಿಸ್ತಿದ್ದೆ ಅಷ್ಟೇ ಅಂತಾಳೆ ರಚನಾ. ನೀನು ಕಳ್ತನದಿಂದ ಶೂಟಿಂಗಿಗೆ ಹೋಗ್ತಿದ್ಯಾ ಅಂತ ಗೊತ್ತು ಕಣೆ ನನಗೆ. ಅದನ್ನು ತಡೆಯೋಕೆ ನಾನು ಬಂದಿರೋದು ಅಂತ ಯೋಚನೆ ನಡೆಯುವ. ನಾನು ಕನಕಾಂಬರಿ ಅಕ್ಕ ಚಕ್ಕುಲಿ ಮಾಡ್ತಿದ್ದೀವಿ, ಬಾ ಸಹಾಯ ಮಾಡು ಅಂತಾರೆ ಭಾಮಿನಿ. ನಾನು ಅಂತಾಳೆ ರಚನಾ. ಪ್ರಾಬ್ಲಮಾ ಅಂತಾರೆ ಭಾಮಿನಿ. ಇಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗಿಂದನೇ ಪ್ರಿಪರೇಷನಾ ಅಂತಾಳೆ ರಚನಾ. ಇಲ್ಲ, ಆಗಾಗ ಬಾಯಿ ಆಡ್ಸೋಕ್ಕೆ ಏನಾದರೂ ಮಾಡ್ತಾ ಇರ್ತೀವಿ, ಬಾ ನೀನು ಅಂತ ಕರ್ಕೊಂಡು ಹೋಗ್ತಾರೆ ಭಾಮಿನಿ. ಈಚೆ ಸೋನು ರೋಡಲ್ಲಿ ಒದ್ದಾಡ್ತಾ ಇರುವಾಗ ಜೀವ, ಸೋನು ಮತ್ತು ಅಮ್ಮ ಮತ್ತು ಎಲ್ಲರೂ ಬರ್ತಾರೆ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ತೀರಿ ಅಂತಾರೆ ರಾಮಣ್ಣ. ಬ್ಲಡ್ ಲಾಸ್ ಆಗಿದೆ, ಕಾಯೋ ಹಾಗಿಲ್ಲ, ಕಾರಲ್ಲೇ ಕರ್ಕೊಂಡು ಹೋಗೋಣ ಅಂತ ಜೀವ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಈಚೆ ಕೃಷ್ಣ, ಇವರಿಗೇನಾದರೂ ಹೊರಗೆ ಹೋಗೋದು ಗೊತ್ತಾಯ್ತಾ, ಅದಕ್ಕೆ ಬೇಕು ಅಂತಲೇ ಅಮ್ಮನ ತಡೀತಿದ್ದಾರೆ, ಬೇಬಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಕೃಷ್ಣ ಕಾಲ್ ಮಾಡ್ತಾಳೆ. ಆದರೆ ಜೀವ ಅದನ್ನು ನೋಡೋದೇ ಇಲ್ಲ. ಈಚೆ ಅಡುಗೆ ಮನೆಯಲ್ಲಿ ರಚನಾ ಚಕ್ಕುಲಿ ಮಾಡೋಕ್ಕೆ ಸಹಾಯ ಮಾಡ್ತಿರ್ತಾಳೆ. ಆಗ ಕೃಷ್ಣ ಬಂದು ಅಮ್ಮ ಬೇಬಿಗೆ ಕಾಲ್ ಮಾಡಿದರೆ ರಿಸೀವ್ ಮಾಡ್ತಿಲ್ಲ ಅಂತಾಳೆ. ಡ್ರೈವ್ ಮಾಡ್ತಿರಬೇಕು, ಕಾಲ್ ಬ್ಯಾಕ್ ಮಾಡ್ತಾರೆ ಅಂತಾಳೆ ರಚನಾ. ಆಗ ಪ್ರೊಡ್ಯೂಸರ್ ಕಾಲ್ ಬರುತ್ತೆ. ರಚನಾ ಫೋನ್ ತೊಗೊಂಡು ಈಚೆ ಬಂದು ಸರ್ ಬರ್ತಾ ಇದ್ದೀನಿ, ಪ್ಲೀಸ್ ಪದೇ ಪದೇ ಫೋನ್ ಮಾಡಬೇಡಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಕಂದ ಬೇಬಿಗೆ ಫೋನ್ ಮಾಡು ಅಂತಾಳೆ ರಚನಾ. ಕೃಷ್ಣ ಈಚೆ ಬಂದು ಬೇಬಿಗೆ ಕಾಲ್ ಮಾಡಿದರೆ ರಿಸೀವ್ ಮಾಡಲ್ಲ. ಸೋನು ಅಮ್ಮ ಕಾರಲ್ಲಿ ಎದ್ದೇಳು ಪುಟ್ಟ, ಅಯ್ಯೋ ಅಯ್ಯೋ ಅಂತ ಕೂಗ್ತಾರೆ. ಏನಾಯಿತು ಅಂತಾನೆ ಜೀವ. ಮಗು ಮಿಸ್ಕಾಡ್ತಿಲ್ಲ, ಏಳು ಸೋನು ಅಂತ ಅಳ್ತಾರೆ ಅಮ್ಮ. ಬ್ಲಡ್ ಲಾಸಿಂದ ಪ್ರಜ್ಞೆ ತಪ್ಪಿದೆ ಅನಿಸುತ್ತೆ, ಏನೂ ಆಗಲ್ಲ, ಭಯಪಡಬೇಡಿ ಅಂತಾನೆ ಜೀವ. ಕೃಷ್ಣ ಅಪ್ಪಂಗೆ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾಳೆ. ನಂತರ ರಚನಾನು ರೂಮಲ್ಲಿ ಕೂತ್ಕೊಂಡು ಜೀವಗೆ ಕಾಲ್ ಮಾಡ್ತಾಳೆ. ಏನು ಜೀವ ಕಾಲ್ ಪಿಕ್ ಮಾಡ್ತಿಲ್ಲ ಅಂತಾಳೆ. ಕನಕಾಂಬರಿ ಬಂದು ರಚನಾ ನನಗೆ ಸ್ವಲ್ಪ ಹೂ ಕಟ್ಕೊಡ್ತೀಯಾ ಅಂತ ಹೂವನ್ನು ತರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.